ಸರ್ ಹಿಂದೆ ಬನ್ನಿ ಸಹಜವಾದ ಕಾಂಗ್ರೆಸ್ನಲ್ಲಿ ಆದಂತ ಗೊಂದಲ ಇನ್ನು ಪರಿಹಾರ ಆದಂಗೆ ಕಾಣಿಸ್ತಾ ಇಲ್ಲ. ಕೆಲವು ಶಾಸಕರುಗಳು ಪದೇ ಪದೇ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸರ್. ಹಾಗಾಗಿ ಯಾಕಂದ್ರೆ ಸರ್ ಎಐಸಿಸಿ ಅಧ್ಯಕ್ಷರು ಇಲ್ಲೇ ಇದ್ರು ಕೂಡ ಪಿಸಿಸಿ ಪ್ರೆಸಿಡೆಂಟ್ ಅವರು ಭೇಟಿ ಆಗಿರಲಿಲ್ಲ. ಕಡೆಗಳಿಗೆ ಇವತ್ತೊಂಚೂರು ಹೋಗಿ ಕಾರೆತ್ತಿದ್ದಾರೆ ಅನ್ನೋದು ಬಿಟ್ರೆ ಭೇಟಿನೇ ಆಗಲಿಲ್ಲ. ಮುಖ್ಯಮಂತ್ರಿಗಳು ಹೋಗಿ ಭೇಟಿಯಾಗಿ 1.5 ಗಂಟೆ ಮಾತುಕತೆ ನಡೆಸಿದ್ರು. ಗೊಂದಲ ಮಾತ್ರ ಮುಂದುವರೆದಿದೆ ಅಂತ. ಗೊಂದಲ ಬಗೆಹರಿಸೋದು ನನ್ನ ಕಡೆ ಇದೆಯಾ? ಏನಿಲ್ಲ, ಈಗಾಗಲೇ ನೀವೆಲ್ಲ ಬಿತ್ತರಿಸಿದಿರಲ್ಲ, ಆಲ್ಮೋಸ್ಟ್ ಎಲ್ಲ ಹೆಚ್ಚು ಕಡಿಮೆ ನೋಡೋಣ ಆಗುತ್ತೆ. ರಾಷ್ಟ್ರೀಯ ನಾಯಕರು ಗಮನ ಹರಿಸಿದ್ದಾರೆ. ಆದಷ್ಟು ಬೇಗನೆ ಅದಕ್ಕೆ ಒಂದು ಪರಿಹಾರವನ್ನು ಸೂಚನೆ ಮಾಡ್ತಾರೆ. ನಾನು ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕೂಡ ರಾಷ್ಟ್ರೀಯ ನಾಯಕರಿಗೆ ವಿನಂತಿ ಮಾಡ್ಕೋತೀನಿ. ರಾಜ್ಯದಲ್ಲಿ ನಡೀತಕ್ಕಂಥ ಈ ಗೊಂದಲಕ್ಕೆ ಪಕ್ಷಕ್ಕೆ ಸ್ವಲ್ಪ ಮಟ್ಟಿಗೆ ಇದೊಂದು ಮುಜುಗರಾಗುತ್ತೆ. ಆದಷ್ಟು ಬೇಗನೆ ಇದನ್ನು ಕರೆಸಿ ಒಂದು ಸರಿ ಮಾಡುವಂಥ ಕೆಲಸ ಮಾಡಲಿ. ಮತ್ತು ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಕೊಡಬೇಕಷ್ಟೇ. ಶಾಸಕರೆಲ್ಲ ಡೆಲ್ಲಿಗೆ ಹೋಗಿದ್ದಾರೆ, ಗೊತ್ತಿಲ್ಲ. ನಾನು ನಿನ್ನೆ ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ದೆ. ಸಹಜವಾಗಿ ಹೋಗ್ತಾರೆ. ಯಾರ್ಯಾರು ಕೆಲವೊಬ್ಬರು ಮಂತ್ರಿಗಳಾಗಬೇಕು ಅಂತಕ್ಕಂಥ ಅಪೇಕ್ಷೆಗಳಿರ್ತಾರೆ, ಅದ್ರಿಗೋಸ್ಕರನೂ ಹೋಗಿರ್ತಾರೆ. ಬಟ್ ಯಾಕೆ ಹೋಗಿದ್ದಾರೆ ಅನ್ನೋದು ನಮಗೆ ಹೇಳೋದು ಸ್ವಲ್ಪ ಕಷ್ಟ ಅಲ್ಲ. ಬೆಳವಣಿಗೆಯಲ್ಲಿ ಪರವಾಗಿ ನೀವು ಗಟ್ಟಿಯಾಗಿ ನಿಂತಿದ್ದೀರಿ ಅಂತ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಕಡೆ ನಿಮ್ಮ ಒಂದು ಪ್ರಭಾವ ಇದ್ದೇ ಇದೆ. ನೀನ್ ಯಾಕೆ ಅದನ್ನು ಸಿಕ್ಕ ಹೊಡಕತ್ತೀನಿ ನನಗೆ? ಅಲ್ಲ ಅಂದ್ರೆ ಆ ಟಾಸ್ಕ್ ನಿಮಗೆ ಕೊಟ್ಟಿದ್ರೆ ಸರ್ ಯಾರಾದ್ರು ಅಂತ. ನಾನು ಯಾರ ಜೊತೆಗೇನು ಚರ್ಚೆ ಮಾಡೇ ಇಲ್ಲ. ನಾನು ಯಾರು ಪರ ವಿರೋಧ ಅಂತಾನೆ ಅಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಆದ್ರೆ ಸರ್ ನೀವು ಹೇಳಿದ್ರೆ ಒಂದು 20 ಜನ 30 ಜನ MLAಗಳು ಮುಂದಿನ ನಿರ್ಣಯದಲ್ಲಿ ನಮಸ್ಕಾರ ನೇತೃತ್ವದಲ್ಲಿ ಹೋಗ್ಬೋದು ಅನ್ನೋದು. ಯಾರು ಎಲ್ಲಿ ಹೋಗೋದಲ್ಲ.